ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅಗೇನ್. ಗೈಸ್ ವಿಡಿಯೋ ಬಿಡ್ದು ಆಯಿತು, ಒಂದು ವೀಕೆ ಆಯ್ತು ಅನ್ಕೊಳ್ಳಿ. ಸೊ ಯಾಕೆಂದರೆ ನಾನು ಹೇಳಿದ್ದೆ 200 ಸಬ್ಸ್ಕ್ರೈಬರ್ ರೀಚ್ ಆಗಬೇಕಂತ. ಸೊ ಯಾವುದು ವಿಡಿಯೋ ಕೊಡೋಲ್ಲ ಅಂತ. ಸೊ ಸಡನ್ನಾಗಿ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಸೊ ಇವತ್ತು ಎಲ್ಲ ಕೇಸ್ ಅಪ್ಡೇಟ್ ತೋರಿಸ್ತೀನಿ. ಆಮೇಲೆ ನಮ್ಮ ಚಾನಲ್ನ ಯಾರಾದರೂ ಹೊಸಬ್ರು ನೋಡ್ತಾಯಿದ್ರೆ ಪ್ಲೀಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹೊರಗಡೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಸೊ ಗಾಡಿ ಎಲ್ಲ ಫುಲ್ ಗಲೀಜಾಗೈತೆ. ಸೊ ಇವಾಗ ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಹೊಸಬ್ರು ನೋಡ್ತಾಯಿದ್ರೆ ಪ್ಲೀಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಪೋರ್ಟು ಈಗ ಸ್ವಲ್ಪ ತುಂಬ ಕಮ್ಮಿ ಆಗ್ತಾಯಿದೆ. ಸೊ ಇನ್ನೂ ಸಪೋರ್ಟ್ ಕೊಟ್ಟಿದ್ದೀವಿ. ಸೊ ಇವಾಗ ಟಾಪಿಕ್ ಕಡೆ ಮಾತಾಡೋಣ. ಸೊ ಇವಾಗ ಫಸ್ಟ್ ಜೊತೆ ಬಂದು, ಈ ಜೊತೆ ಇನ್ನೂ ಮೊಟ್ಟೆ ಇಕ್ಕಿಲ್ಲ, ಏನಂತ ಗೊತ್ತಿಲ್ಲ. ಈ ಜೊತೆ ಇನ್ನೂ ಮೊಟ್ಟೆ ಇಕ್ಕಿಲ್ಲ. ಆಮೇಲೆ ಈ ಕಡೆ ಬಂದರೆ ತಾರಾ ಪೇರು, ಇದನ್ನು ಮೊಟ್ಟೆ ಇಕ್ಕಿಲ್ಲ. ಜೊತೆ ಒಂದು 2 ವಾರ ಆಯಿತು ಮೊಟ್ಟೆನೇ ಇಕ್ಕಿಲ್ಲ. ಆಮೇಲೆ ಈ ಕಡೆ ಬಂದರೆ ಈ ಕಡೆ ಒಂದು ಸಿಂಗಲ್ ಮರಿ ಮಾಡೈತೆ, ನೋಡ್ಬೋದು. ಸೊ ಒಂದೇ ನಿಮಿಷ ಮರಿ ಹಿಡ್ಕೊಂಡು ತೋರಿಸ್ತೀನಿ. ಸೊ ಸಿಂಗಲ್ ಪಟ್ಟ. ಸೊ ನೋಡಿ ಗೈಸ್, ಸಿಂಗಲ್ ಪಟ್ಟ. ಸೊ ಅಪ್ಪ ಅಮ್ಮ ಚೆನ್ನಾಗಿ ಫೀಡ್ ಮಾಡಿದ್ದಾವೆ. ಸೊ ಇದು ಮೋಸ್ಟ್ಲಿ ಅವ್ರ ಅಪ್ಪ ಥರ ಬರ್ಬೋದು. ನೋಡೋಣ, ಕಾಮೆಂಟ್ ಹಾಕಿ ಒಂದು ಯಾವ ಥರ ಬರುತ್ತೆ ಅಂತ. ಇದೊಂದು ಗುಡ್ ನ್ಯೂಸು. ಆಮೇಲೆ ಇನ್ನೊಂದು ಗುಡ್ ನ್ಯೂಸ್ ಐತೆ, ಅದನ್ನು ತೋರಿಸ್ಕೊಡ್ತೀನಿ. ಆಮೇಲೆ ಈ ನಡುವೆ ಇಲಿಗಳು ಜಾಸ್ತಿ ಆಗೈತೆ. ಸೊ ಈ ಕಡೆ ಬಂದರೆ ಒಂದು ಜೊತೆ ಮೊಟ್ಟೆ ಇಕ್ಕೈತೆ. ಸೊ ಒಂದು ಗುಡ್ ನ್ಯೂಸ್ ತೋರಿಸ್ತೀನಿ. ಸೊ ಒಂದು ನೀರು ಮೊಟ್ಟೆ, ಒಂದು ಮೊಟ್ಟೆ ಕ್ರ್ಯಾಕ್ ಬಿದ್ದೈತೆ, ಕಾಣಿಸ್ತಾ ಇರ್ಬೋದು ಇಲ್ಲಿ. ಸೊ ಮರಿ ತಳ್ಳೋ ಮೂಮೆಂಟು ನನಗೆ ಕಾಣಿಸ್ತಾ ಇದೆ. ಸೊ ಒಂದೇ ನಿಮಿಷ, ಕಾಣಿಸ್ತಾಯ್ತಾ? ನೋಡಿ, ಇಲ್ಲಾಗೈತೆ ಕ್ರ್ಯಾಕ್. ಸೊ ಇದೊಂದು ಗುಡ್ ನ್ಯೂಸು. ಸೊ ನೋಡೋಣ ಎಷ್ಟೊತ್ತಿಗೆ ಮರಿ ಆಚೆ ಆಗುತ್ತೆ ಅಂತ. ಆದರೆ ಇವತ್ತು ಆಗ್ಬೋದು, ಇಲ್ಲ ನಾಳೆ ಆಗ್ಬೋದು. ಸೊ ನೋಡಿ, ಕ್ರ್ಯಾಕ್ ಬಿಟ್ಟೈತೆ ಮೊಟ್ಟೆ. ಸೊ ಒಂದು ಮೊಟ್ಟೆ ನೀರು ಮೊಟ್ಟೆ. ಸೊ ಗೈಸ್, ಇವಾಗ ನೋಡಿ, ಮೊಟ್ಟೆ ಇಕ್ಬೇಕಾದ್ರೆ ಈ ಥರ ಇಕ್ಕಿ. ಆಮೇಲೆ ನೋಡಿ, ಈ ಮೊಟ್ಟೆ ಫುಲ್ಲು ನೀರು ಮೊಟ್ಟೆ. ಇದು ಮೊಟ್ಟೆ ನೀರು ಮೊಟ್ಟೆ. ನೋಡೋಣ, ಇನ್ನೊಂದ್ಸಲಿ ಚೆಕ್ ಮಾಡಿಬಿಟ್ಟು ನೋಡೋಣ. ಆಮೇಲೆ ಇದು ನೋಡಿ, ಇವಾಗ ಈ ಕಡೆ ಆಯಿತು. ಇವಾಗ ಪಕ್ಕದ ಗೂಡಿಗೆ ಹೋಗೋಣ. ಅದನ್ನು ಜೊತೆ ಗೂಡೆ ಅಂದರೆ ಹೊಸ ಜೊತೆ ಹಾಕಿದ್ದೀನಿ. ಸೊ ಅದನ್ನು ಒಂದೊಂದಾಗೆ ತೋರಿಸ್ಕೊಡ್ತೀನಿ. ಎಷ್ಟು ಜೊತೆ ಮೊಟ್ಟೆ ಹಾಕಿದೆ, ಅಷ್ಟು ಜೊತೆ ಹೊಸದೈತೆ. ಸೊ ಆಮೇಲೆ ಇದೊಂದು ಜೊತೆ ಬಂದುಬಿಟ್ಟು, ಸೊ ಆಚೆ ಬಿಟ್ಟು ತೋರಿಸ್ತೀನಿ. ಸೊ ಇದೊಂದು ಹೊಸ ಜೊತೆ ಮಾಡಿರೋದು. ಸೊ ಮಕ್ಷಿ ಗಂಡು, ಸೊ ಒಂದು ಧೂಮ ಹೆಣ್ಣು. ಇದೊಂದು ಹೊಸ ಜೊತೆ ಮಾಡಿರೋದು, ನೋಡ್ಬೋದು. ಆಮೇಲೆ ಇದು ಕಣ್ಣು ಪ್ಯಾಟ್ರನ್ ಎಲ್ಲ ತೋರ್ಸೋಕ್ಕಾಗಲ್ಲ ಗೈಸ್, ಯಾಕೆಂದರೆ ಒಬ್ಬನೇ ಇದ್ದೀನಿ. ಸೊ ಇದು ನೋಡ್ಬೋದು, ಇದು ಹಾಕಿದ್ದೀನಿ ಸ್ವಲ್ಪ ದಾವಡಿಗೆ ಬಂದರೆ ಗಮ್ಮಲ್ಲಿ ಅಂತ. ಸೊ ಇನ್ನೊಂದು ಇದೇನು ಕಿಟ್ಟಿದ್ದೀನಿ ಅಂದರೆ 8 ಗಂಟೆ ನೋಡಿ ಗೈಸ್. ದಾವಡಿಯಲ್ಲಿ ಒಂದು ಬ್ಯಾಡ್ ನ್ಯೂಸ್ ಆಗೈತೆ. 8 ಗಂಟೆ ನೋಡಿ, ಎಲ್ಲರಿಗೂ ಅರ್ಥ ಆಗುತ್ತೆ. 8 ಗಂಟೆ ನೋಡಿ. ಸೊ ಇದೊಂದು ಜೊತೆ ಇದು. ಸೊ ಆಮೇಲೆ ನೆಕ್ಸ್ಟ್ ಇನ್ನೊಂದು ಜೊತೆ ಬರೋದಾದರೆ 2 ಮಕ್ಷಿಗೆ ಜೊತೆ ಹಾಕಿರೋದು, ಅದನ್ನು ತೋರಿಸ್ಕೊಡ್ತೀನಿ. ಮಕ್ಷಿ ಗಂಡಿದು. ಸೊ ಮಕ್ಷಿ ಎಣ್ಣೆ ಯಾವ್ದು ಹಾಕಿದ್ದೀನಿ ಅಂದರೆ, ಸೊ ನೋಡ್ಬೋದು ನೀವು, ಮಕ್ಷಿ ಎಣ್ಣೆಗೆ ಜೊತೆ ಹಾಕಿದ್ದೀನಿ. ಸೊ ನೋಡಿ,
ಮಕ್ಷಿ ಗಂಡಲ್ಲ ಗೈಸ್, ರೇಗ್ದಾರ್ ಗಂಡು ಒಂದು ಮಕ್ಷಿ ಹೆಣ್ಣಿಗೆ, ಈ ಎರಡಕ್ಕೂ ಜೊತೆ ಹಾಕಿದ್ದೀನಿ. ಸೊ ಒಂದೇ ನಿಮಿಷ ಹೇಳಿ ಗೈಸ್. ಸೊ ನೋಡ್ಬೋದು ಗೈಸ್, ಹೊಸ ಜೊತೆ ಇದೊಂದು. ಸೊ ಇದೊಂದು ಹೊಸ ಜೊತೆ. ಸೊ ಇದು ಮಕ್ಷಿ ಹೆಣ್ಣಿಗೆ ಜೊತೆ ಮಾಡಿರೋದು. ಸೊ ಆಲ್ರೆಡಿ ಜೊತೆ ಆಗೈತೆ ಗೈಸ್, ಜೊತೆ ಆಗೈತೆ, ಕ್ರಾಸಿಂಗ್ ಎಲ್ಲ ಮಾಡುತ್ತೆ. ಸೊ ಇವಾಗ ನೋಡೋಣ ಆದಷ್ಟು ಬೇಗ ಮೊಟ್ಟೆ ಇಕ್ಕಲಿ ಅಂತ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಪೇರ್ ಬಂದು, ಸೊ ಆ ತಾಮ್ರದ ಜೊತೆ ಮೊಟ್ಟೆ ಇಕ್ಕಿದೆ. ಹೋದ ಸಲ 2 ಮೊಟ್ಟೆನೂ ಇಕ್ಕಿತ್ತು, ಒಂದು ನೀರು ಮೊಟ್ಟೆ ಆಯಿತು. ಈ ಸಲ ಒಂದೇ ಮೊಟ್ಟೆ ಇಕ್ಕಿದೆ. ಸೊ ಈ ತಾಮ್ರದ ಜೊತೆ ಎಲ್ಲರೂ ನೋಡೇ ಇರ್ತೀರ. ಇದು ಸ್ವಲ್ಪ ಕಚ್ಚಾಡುತ್ತೆ ಗೈಸ್, ಮೊಟ್ಟೆ ತೋರಿಸ್ತೀನಿ. ಸೊ ನೋಡ್ಬೋದು ಅಲ್ಲಿ ಕಾಣಿಸ್ತಲ್ಲ. ಸೊ ಇದು ಯಾಕೆಂದರೆ ಸ್ವಲ್ಪ ಕಚ್ಚಾಡುತ್ತೆ. ಆಮೇಲೆ ಪಟ್ಟಗಳು ಆರ್ಸೋಕೆ ಬಿಟ್ಟಿದ್ದೀನಿ. ಸೊ ಅದನ್ನು ಅದ್ರದ್ದು ಅಪ್ಡೇಟ್ ಮಾಡ್ತೀನಿ. ಸ್ವಲ್ಪ ದಾವಡಿಯಲ್ಲಿ ಒಂದು ಬ್ಯಾಡ್ ನ್ಯೂಸ್ ಆಗೈತೆ. ಸೊ ಈ ಕಡೆ ಬಂದರೆ ಇವು ಹೊಸ ಗೂಡುಗಳು, ಇದು ಇನ್ನೂ ರೆಡಿ ಮಾಡಬೇಕು. ಸೊ ಇವಾಗ ಸಿಂಗಲ್ ಕಡೆ ಬರೋದಾದರೆ ನೋಡಿ, ಇವಾಗ ಇದು ಪಟ್ಟನ ಆರಿಸ್ತಾ ಇದ್ದೀವಿ. ಅಂದರೆ ಆರಿಸಿರೋ ವಿಡಿಯೋ ನಿಮಗೆ ತೋರಿಸ್ತಾ ಇಲ್ಲ. ಸೊ ಇದ್ರದ್ದು ಒಂದು ಫ್ರೀ ಫ್ಲೈ ವಿಡಿಯೋ ಮಾಡೋಣ, ಆದಷ್ಟು ಬೇಗ ಮಾಡ್ತೀನಿ. ಸೊ ಟ್ರೇಗಳು ಎಲ್ಲ ಹಂಗೆ ಐತೆ. ಸೊ ನಾನು ಜಸ್ಟ್ ಇವಾಗೇ ಬಂದಿದ್ದು ದಾವಡಿಗೆ, ಅಂದರೆ ಕೆಲಸ ಮುಗಿಸ್ಕೊಂಡು ಜಸ್ಟ್ ಇವಾಗೇ ಬಂದಿದ್ದು. ಸೊ ಇದು ಸಬ್ಜಾ ಪಟ್ಟ, ಇದು ಸಬ್ಜಾ ಅಲ್ಲ ಗೈಸ್, ದೊಡ್ಡಾಕಿನ ನಾನು ಆಲ್ರೆಡಿ ಇದರ ಒಂದು ಮೊಟ್ಟೆನೂ ಇಟ್ಟಿದ್ದು. ಇವಾಗ ಇದು ಆರ್ಸೋಕ್ಕೆ ಕಳ್ಳ ಮಾಡ್ತಾಯಿದ್ದೀವಿ. ಆಮೇಲೆ ಇದೊಂದು ಹೊಸ ಅಕ್ಕಿ, ಎಲ್ಲ ಅಕ್ಕಿಗಳು ಹೆಲ್ತಿಯಾಗಿದ್ದಾವೆ. ಸೊ ಇದೊಂದು ತಾರ ಆರಿಸ್ಕೊಳಕ್ಕೆ ರೆಡಿ ಮಾಡ್ತಾಯಿದ್ವಿ. ಆಮೇಲೆ ಈ ಕಡೆ ಇದೊಂದು ಮಕ್ಷಿ ತಿರವಲ್. ಈ ಕಡೆ ಬಂದರೆ ಇದೊಂದು ರೇಗ್ದಾರ್ ಗಂಡು. ಆಮೇಲೆ ಪಟ್ಟಗಳು ಕೆಳಗಡೆ ನೋಡಿ, ಇದ್ರದ್ದೇ ಪಟ್ಟ ಇವಾಗ ಒಂದು ಬ್ಯಾಡ್ ನ್ಯೂಸ್ ಆಗಿರೋದು. ಸೊ ನೋಡಿ, ಇದೆರಡು ಪಟ್ಟಗಳು. ಇವಾಗ ಯಾವ ಅಕ್ಕಿಯನ್ನು ಆರಿಸ್ತಾ ಇದೀವಿ ಅಂದ್ರೆ ಇದೇ ಗೈಸ್, ಇದೇ ಅಕ್ಕಿನ ಮತ್ತು ಈ ಅಕ್ಕಿನ ಎರಡೂ ಆರಿಸ್ತಾ ಇದ್ದೀವಿ. ಸೊ ಒಳ್ಳೆ ಟೈಮಿಂಗ್ ಆರ್ತೈತೆ, ಒಂದು 20 ಮಿನಿಟ್ಸು 30 ಮಿನಿಟ್ಸ್ ಏನೋ ಬರ್ತೈತೆ ಟೈಮಿಂಗು. ಸೊ ಹಿಂಗೆ ಟೈಮಿಂಗ್ ರೈಸ್ ಆಗುತ್ತೆ. ಆಮೇಲೆ ಇವಾಗ ಇದನ್ನು ಯಾವುದೇ ಜೊತೆ ಮಾಡಲ್ಲ, ಇದೆಲ್ಲ ಆರಿಸ್ಕೊಂಡು ಹಾಕಿದ್ಲೆ. ಅಂದರೆ ಇದೊಂದು ಬಿಟ್ಟು ಆಮೇಲೆ ಇದೊಂದು ಬಿಟ್ಟು ಆಮೇಲೆ ಇದೊಂದು ಬಿಟ್ಟು ಇವೆರಡು ಬಿಟ್ಬಿಟ್ಟು ಇಷ್ಟು 7 ಅಕ್ಕಿ ಆರ್ಸಾಕಿಗಳು. ಅಂದರೆ ಇವಾಗ ಯಾವುದೂ ಆರ್ಸೋಕೆ ಬಿಟ್ಟಿಲ್ಲ. ಸೊ ಆಮೇಲೆ ಗೂಡು ರೆಡಿ ಮಾಡಬೇಕು. ಅಂದರೆ ಗೂಡು ರೆಡಿ ಮಾಡಿದ್ರೆ ಅಕ್ಕಿಗಳು ಬರೋಕ್ಕಿದ್ದಾವೆ, ಅದಕ್ಕೋಸ್ಕರ. ಸೊ ಇವಾಗ ಈ ಜೊತೆ ಒಂದು, ಆಮೇಲೆ ಈ ಕಡೆ ಇದು ಗೂಡೆಲ್ಲ ರೆಡಿ ಆಗ್ತೈತೆ. ಸೊ ಗೈಸ್, ಬ್ಯಾಡ್ ನ್ಯೂಸ್ ಏನಂದರೆ ಒಂದು ಮಕ್ಷಿ ಪಟ್ಟ ಅಂದರೆ ಫಸ್ಟಿಗೆ ಅವಾಗ ಚಿಕಲ್ ಬಿದ್ದಿದ್ದ ಪಟ್ಟ, ಅದೇ ಪಟ್ಟ ನಾವು ರೆಡಿ ಮಾಡಿಕೊಂಡು ಆ ಪಟ್ಟನ ರೆಡಿ ಮಾಡಿ, ಸೊ ಆ ಪಟ್ಟನ ಉಳಿಸ್ಕೊಳಕ್ಕಾಗಿಲ್ಲ. ಯಾಕೆಂದರೆ ದಾವಡಿ ಒಳಗಡೆ ಇಲಿ ನುಗ್ಗಿಬಿಟ್ಟೈತೆ. ಸೊ ಅದು ಇಲಿ ಕಚ್ಬಿಟ್ಟು ಪಟ್ಟ ಸತ್ತೇ ಹೋಯಿತು. ಸೊ ಅಪ್ಡೇಟ್ ಮಾಡಿಲ್ಲ. ಸೊ ಅದ್ರದ್ದು ಬ್ಲಡ್ ಮಾರ್ಕೆಲ್ಲ ಹೋಗ್ಬಿಟ್ಟೈತೆ. ಆಮೇಲೆ ಇಲ್ಲಿ ಮ್ಯಾಟೆ ಇಕ್ಕಿದ್ದೀವಿ ನೋಡಿ, ಇಲ್ಲೇ ಗೊತ್ತಾಗುತ್ತೆ ನಿಮಗೆ. ಸೊ ಗೈಸ್, ದೊಡ್ಡ ಗೂಡು ಇದ್ದರೆ ನೋಡಿ, ಅದ್ರದ್ದು ಅಲ್ಲೇ ಒಳಗಡೆ ಕ್ರಾಸ್ ಮಾಡ್ಕೊತಾರೆ. ದೊಡ್ಡ ಗೂಡು ಇದ್ದರೆ ಇದೊಂದು ಅಡ್ವಾಂಟೇಜ್ ನೋಡಿ, ಗೂಡು ಒಳಗಡೆ ಅಷ್ಟೇ ಕ್ರಾಸ್ ಮಾಡ್ಕೊತವೆ. ಆಮೇಲೆ ಇದೊಂದು ಹೊಸ ಜೊತೆ ಇದು. ಸೊ ಇವಾಗ ಅಂದರೆ ರೇಗ್ದಾರ್ ಜೊತೆ ಇತ್ತು, ಅದು ಒಂದು ಹುಡುಗ ಕೊಟ್ಟು ಕಳಿಸಿದ್ದೀನಿ. ಸೊ ಈ ತಾರಾ ಪೇರು ಇನ್ನೂ ಮೊಟ್ಟೆ ಇಕ್ಕಿಲ್ಲ. ತಾರಾ ಮತ್ತು ಇದು ಮೇಲೆ ಅದು 2 ಜೊತೆನೂ ಮೊಟ್ಟೆ ಇಕ್ಕಿಲ್ಲ. ಸೊ ನೋಡೋಣ, ಆದಷ್ಟು ಬೇಗ ಮೊಟ್ಟೆ ಇಕ್ಕಲಿ ಅಂತ ಹೇಳ್ತಾ. ಸೊ ಇನ್ನು ಯಾವ್ದು ಅಕ್ಕಿನೂ ಕಳ್ಳ ಮಾಡೋಕ್ಕಾಗಿಲ್ಲ, ಯಾವ್ದು ಅಕ್ಕಿನೂ ಇನ್ನೂ ಹಾಕಿಲ್ಲ. ಹೊರಗಡೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಸೊ ಇದನ್ನು ಸ್ವಲ್ಪ ಆಚೆಗಡೆ ಬಿಟ್ಟಿದ್ದೀನಿ, ಏನಕ್ಕಂದರೆ ಸ್ವಲ್ಪ ಕ್ರಾಸಿಂಗ್ ಮಾಡಲಿ ಅಂತ ಆಚೆಗಡೆ ಬಿಟ್ಟಿದ್ದೀನಿ. ಸೊ ಆಮೇಲೆ ಪಟ್ಟನೂ ತಾಮ್ರದ ಪಟ್ಟ ಇವಾಗ ಆರಿಸ್ಬೇಕು ಹೋಗಿ. ಸೊ ನೋಡೋಣ, ಆರಿಸೋಣ. ಸೊ ಗೈಸ್, ಆರುತ್ತೆ. ಸೊ ಲೈವಾಗಿ ತೋರಿಸ್ತೀನಿ ಇವಾಗ ಪಟ್ಟ
ಪಟ್ಟ ಆರುತ್ತೆ ಹೀಗೆ ನೋಡ್ರಿ ಇಲ್ಲೇ ಹೆಂಗಿದಲ್ತ ಅಂತ ನೋಡ್ರಿ ಗೈಸ್ ಇದು ಯಾವ ಪಟ್ಟ ಗೊತ್ತಾಯ್ತಾ? ಯಾವ ಪಟ್ಟ ಅಂದರೆ ಈ ಪಟ್ಟ ಯಾವುದಂದರೆ ಇದು ಅಂದರೆ ಇದು ಜೊತೆ ಪಟ್ಟ ಇತ್ತಲ್ಲ ಅದೇ ಪಟ್ಟ ಹಿಂಗೆ ರೆಡಿ ಆಗಿರೋದು ನೋಡಿ. ಸೊ ನಾನು ಸೈಕಾಗೋದೆ ನೋಡಿ ಗುರು. ಇನ್ನೂ 0 ಕೊಳ್ಳಿ ಪಟ್ಟ ಇದು 0 ಕೊಳ್ಳಿ ಪಟ್ಟ. ಇನ್ನು ಕಲ್ಲಿಗಿಲ್ಲಿ ಉದ್ದಿಸಿದ್ರೆ ಇನ್ನೂ ಮಸ್ತಾಗಿ ಹಾರ್ಕೊಂಡು ಒಳ್ಳೆ ಒಳ್ಳೆ ಟೈಮಿಂಗ್ ಕೊಡುತ್ತೆ. ಸೊ ಇವಾಗ ಇದ್ರ ಜೊತೆ ಇಲ್ಲಿ ಹಿಡ್ಕೊಂಡು ಹೋಗಿರೋದು. ಸೊ ಇವಾಗ ಒಂದು ಇವೆರಡು ಅಕ್ಕಿನ ಆರಿಸ್ಬಿಟ್ಟು ಆಮೇಲೆ ಸಿಗ್ತೀನಿ ಬನ್ನಿ ಗೈಸ್. ಆಮೇಲೆ 2 ಅಕ್ಕಿನ ಆರಿಸ್ಬೇಕು, ಆರಿಸೋ ಟೈಮಲ್ಲಿ ಸಿಗ್ತೀನಿ ಬನ್ನಿ. ಸೊ ಗೈಸ್ ಇವಾಗ ಈ ಸ್ಪಾಟಲ್ಲಿ ಎತ್ಕೊಂಬಂದಿದ್ದೀನಿ. ಸೊ ದಾವಡಿ ಏನು ದೂರ ಇಲ್ಲ, ಅಲ್ಲಿ ಕಾಣಿಸ್ತೈತಲ್ಲ ಬಿಲ್ಡಿಂಗ್ ಕಾಣಿಸ್ತೈತಲ್ಲ ಅಲ್ಲೇ ದಾವಡಿ ಇರೋದು. ಸೊ ನನಗೆ ಯಾಕೆ ಆರಲ್ಲ ಅಂತ ಡೌಟ್ ಐತೆ, ಅದಕ್ಕೋಸ್ಕರ ಅಲ್ಲೇ ಹತ್ರನೇ ಎತ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಅಕ್ಕಿನ 2 ಅಕ್ಕಿನೂ ಹಿಡ್ಕೊಂಬಂದಿದ್ದೀನಿ ನೋಡಿ, 2 ಅಕ್ಕಿನೂ ಹಿಡ್ಕೊಂಬಂದಿದ್ದೀನಿ. ಸೊ ಬನ್ನಿ ಇವಾಗ ಆರ್ಸೋಣ. 2 ಅಕ್ಕಿನೂ ಬಿಟ್ಟೆ ನೋಡಿ, ನೋಡೋಣ. ಅಂದರೆ ಊಟ ತಿಂದಿದ್ದಾವೆ ಗೈಸ್, ಊಟ ತಿಂದಿದ್ದಾವೆ, ಆರಲ್ಲ ಅಂತ ನನ್ನ ಒಪಿನಿಯನ್. ನೋಡೋಣ, ಹಂಗೆ ರೈಸ್ ಆಗ್ತವೆ ಅಕ್ಕಿ. ಅಂದರೆ 2 ಅಕ್ಕಿ ಜೊತೆಲಿ ಬಿಟ್ಟರೆ ಇದೊಂದು ಅಡ್ವಾಂಟೇಜ್ ನೋಡಿ. ಸೊ ಗೈಸ್ ಈ ತಾಮ್ರಲ್ಲಿ ಬಂದುಬಿಟ್ಟು ಆರುತ್ತೆ, ಅದು ಮಕ್ಷಿ ಪಟ್ಟ ಅಂತೂ ಕುತ್ಕೊಂಡ್ಬಿಡುತ್ತೆ, ಎಲ್ಲೆಲ್ಲೋ ಕುತ್ಕೊಂಡ್ಬಿಡುತ್ತೆ. ಆ ಥರ ಅಕ್ಕಿಗಳಿದ್ದರೆ ಬಿಡೋಕ್ಕೆ ಹೋಗ್ಬೇಡಿ ನೋಡಿ. ಎರಡೇನು ಮಸ್ತಾಗಿ ಆಡ್ತಾಯಿದ್ದಾವೆ ನೋಡಿ. ಪಲ್ಲಾಗಿಲ್ಲ ಹೋಗ್ತವೆ. ಸೊ ನೋಡೋಣ ಬನ್ನಿ ಎಷ್ಟೊತ್ತು ಆರುತ್ತೆ ಅಕ್ಕಿ. ಬೇಗ ದಾವಡಿ ಹತ್ರ ಹೋಗಿ ನಿಮಗೆ ಒಂದು ಸತಿ ಅಪ್ಡೇಟ್ ಮಾಡ್ತೀವಿ. ಸೊ ನೋಡಿ ಫುಲ್ ರೈಸ್ ಆದವು ಅಕ್ಕಿಗಳು, ಫುಲ್ಲು ಇನ್ನೂ ಹೈಟ್ ಆಗ್ತವೆ ಗೈಸ್, ಇನ್ನೂ ಹೈಟ್ ಆಗ್ತವೆ. ಸೊ ನೋಡ್ಬೋದು, ಟವರ್ ಕಂಬದ ಮೇಲೆ ಕುತ್ಕೊಂಡುತ್ತೆ. ಸೊ ಗೈಸ್ ಟೂರ್ನಮೆಂಟಿಗೆ ಇದೊಂದು ಇದಿರುತ್ತೆ, ಅಂದರೆ ಇಷ್ಟು ನಿಮಿಷ ಅಂತ ಕೊಟ್ಟಿರುತ್ತೆ. ಅಷ್ಟು ನಿಮಿಷದ ಮೇಲೆ ಮನೆ ಮೇಲೆ ಬರಬೇಕು ಅಕ್ಕಿ, ಮನೆ ಮೇಲೆ ಬಂದು ಬಾಜಿ ಮಾಡಬೇಕು ಅಕ್ಕಿ. ಸೊ ಬನ್ನಿ ಬೇಗ ದಾವಡಿ ಹತ್ರ ಹೋಗ್ಬಿಟ್ಟು ಸಿಗೋಣ. ಓಕೆ ಗೈಸ್ ನೋಡಿ ಪಟ್ಟ ಬಂದುಬಿಟ್ಟೈತೆ. ಸೊ ಆರ್ದೊಂದು 5 ನಿಮಿಷ ಆರ್ತು. ಸೊ ಮಕ್ಷಿ ಪಟ್ಟ ಹೋಗಿ ಬೇರೆ ಕಡೆ ಕುತ್ಕೊಂತು. ಸೊ ಅದಕ್ಕೊಂದು ಸ್ವಲ್ಪ ಕಲ್ಲು ಬುದ್ಧಿ ಐತೆ. ಸೊ ಅದು ಒಂದು ಸ್ವಲ್ಪ ರೆಡಿ ಮಾಡಬೇಕು ಅಕ್ಕಿ ಅದೊಂದು. ಸೊ ಅಕ್ಕಿನ ಹಾಲು ದಾವಡಿ ಬಿದ್ದಿದೆ. ಸೊ ನೋಡ್ಬೋದು ಅಕ್ಕಿ ಇಲ್ಲೇ ಇದೆ. ಸೊ ಫೈನಲ್ ಅಕ್ಕಿ ಬಂದಿದೆ. ಸೊ ಈ ವಿಡಿಯೋನೆಲ್ಲ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸೊ ಈ ವಿಡಿಯೋನಲ್ಲಿ ಏನು ಮಾಡ್ತೀನಿ. ಸೊ ನಮ್ಮ ಚಾನಲ್ ಇನ್ಯಾರು ಸುಮ್ಮನೆ ನೋಡ್ತಾಯಿದ್ರೆ ಪ್ಲೀಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸದ್ಯಕ್ಕೆ ವಿಡಿಯೋನ ಏನು ಮಾಡೋಣ. ಸೊ 200 ಸಬ್ಸ್ಕ್ರೈಬರ್, ಇನ್ನೊಂದು 13 ಸಬ್ಸ್ಕ್ರೈಬರ್ನ ಬೇಕು. ಸೊ ಬೇಗ ಆದಷ್ಟು ಬೇಗ ರೀಚ್ ಮಾಡಿಕೊಡಿ. ಸೊ ಇನ್ನೂ ಇದೇ ರೀತಿ ಒಳ್ಳೆ ಕಂಟೆಂಟ್ ತರ್ತಾಯಿರ್ತೀನಿ. ಸೊ ಸಿಗ್ತೀನಿ ಅವ್ರನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ನೀವು ಗೊತ್ತಾರ ಗೈಸ್, ಕನ್ನಡನ ಬೆಳೆಸಿ ಕನ್ನಡಿಗರು ಉಳಿಸಿ ಅಂತ. ಸೊ ಟೇಕ್ ಕೇರ್ ಗೈಸ್, ಬಾಯ್.